ಇನ್ನು ಯುದ್ಧದ ಭೀತಿಯಲ್ಲಿ ಇದ್ದಂತಹ ಜಮ್ಮು ಕಾಶ್ಮೀರ ಈಗ ಸಂಪೂರ್ಣವಾಗಿ ಶಾಂತವಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಇತ್ತು. ಮತ್ತೊಂದೆಡೆ ಜಮ್ಮು ಮತ್ತು ಕಾಶ್ಮೀರದ ಗಡಿಭಾಗದಲ್ಲಿ ಅಂದರೆ ಪಾಕಿಸ್ತಾನ ಮತ್ತು ಭಾರತದ ಗಡಿಭಾಗದಲ್ಲಿ ಪಾಕಿಸ್ತಾನ ತೀವ್ರವಾಗಿ ದಾಳಿ ಮಾಡ್ತಾ ಇತ್ತು. ಇದರಿಂದಾಗಿ ಯುದ್ಧದ ಭೀತಿಯಲ್ಲಿ ಇದ್ದಂತಹ ಕಾಶ್ಮೀರದ ಜನತೆ ಈಗ ನಿರಾಳರಾಗಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಗಡಿಭಾಗ ಇದೆ ಇದು ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇನ್ನು ಅನೇಕರು ಬೇರೆ ಬೇರೆ ರಾಜ್ಯಗಳಿಂದ ಯಾರ್ಯಾರು ಕಾಶ್ಮೀರಕ್ಕೆ ತೆರಳಿದ್ರು ಎಲ್ಲರೂ ತಮ್ಮ ಊರುಗಳತ್ತ ವಾಪಸ್ ತೆರಳುತ್ತಾ ಇದ್ರು, ತಮ್ಮ ಊರುಗಳಿಗೆ ವಾಪಸ್ ಮರಳುತ್ತಾ ಇದ್ರು. ಯಾರ್ಯಾರು ಕಾಶ್ಮೀರಕ್ಕೆ ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಹೋಗಿದ್ರು, ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಂದ ವಾಪಸ್ ಆಗ್ತಾ ಇದ್ರು. ಈಗ ಗಡಿಭಾಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಹಿತಿ ಈವರೆಗೆ ಲಭ್ಯವಾಗ್ತಾ ಇಲ್ಲ. ಕದನ ವಿರಾಮದ ದಿನ ಕೇವಲ 4 ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿತ್ತು. ಆದರೆ ಈಗ ಪಾಕಿಸ್ತಾನ ತೆಪ್ಪಗಾಗಿದೆ. ಡ್ರೋನ್ ಶೆಲ್ ದಾಳಿಯ ಬಗ್ಗೆಯೂ ಕೂಡ ಒಂದೇ ಒಂದು ವರದಿಗಳಾಗಿಲ್ಲ. ಗಡಿಯಲ್ಲಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಮಾಡಿದೆ. LOC ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀತಾ ಇಲ್ಲ. ಶ್ರೀನಗರ, ರಜೌರಿ, ಕುಪ್ವಾರ, ಪೂಂಚ್, ಜಮ್ಮು, ಅಮೃತಸರ, ಜೈಸಲ್ಮೇರ್ನಲ್ಲೂ ಕೂಡ ಪರಿಸ್ಥಿತಿ ಈಗ ಶಾಂತವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 15 ದಿನಗಳ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗ ಜನಜೀವನ ಈಗ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಜಮ್ಮು ಮತ್ತು ಕಾಶ್ಮೀರ ಅತಿ ಹೆಚ್ಚು ಹೆಸರುವಾಸಿಯಾಗಿರೋದೇ ಪ್ರವಾಸೋದ್ಯಮಕ್ಕೆ. ಪ್ರವಾಸೋದ್ಯಮದಿಂದ ಜಮ್ಮು ಮತ್ತು ಕಾಶ್ಮೀರದ ಜನ ತಮ್ಮ ಹೊಟ್ಟೆ ಹೊರಿತಾ ಇದ್ದರು. ಆದರೆ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಿರಂತರವಾಗಿ ದಾಳಿಗಳು ಆರಂಭವಾಯಿತು. ಕಾಶ್ಮೀರದಲ್ಲಿ ಯಾರ್ಯಾರು ಬೇರೆ ಬೇರೆ ರಾಜ್ಯದ ಜನ ಕಾರ್ಮಿಕರು ಹೋಗಿ ಅಲ್ಲಿ ತಮ್ಮ ಜೀವನ ಕಟ್ಕೊಂಡಿದ್ರು ಅವರೂ ಕೂಡ ಮನೆಗಳಿಗೆ ಬೀಗ ಜಡಿದು ಅಲ್ಲಿಂದ ತಮ್ಮ ನಿವಾಸಗಳಿಗೆ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಮರಳೋದಕ್ಕೆ ಅಂತ ಮುಂದಾಗಿದ್ರು. ಇದೀಗ ಮತ್ತೆ ಜಮ್ಮು ಮತ್ತು ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇರೋದ್ರಿಂದಾಗಿ ಸಾರ್ವಜನಿಕರು ಅಂದರೆ ಸ್ಥಳೀಯ ಜನ ಏನಿದ್ದಾರೆ ಅವರು ನಿರಾಳರಾಗಿದ್ದಾರೆ. ಅದೇ ರೀತಿಯಾಗಿ ಪ್ರವಾಸೋದ್ಯಮ ಕೂಡ ಈಗ ಸಹಜ ಸ್ಥಿತಿಗೆ ಮರಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಜನರು ಕೂಡ ಎಲ್ಲ ಭೀತಿಯನ್ನು ಮರೆತು ಇದೀಗ ಮತ್ತೆ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದ್ದಾರೆ. ಪ್ರವಾಸೋದ್ಯಮ ಪುನಾರಂಭ ಆಗಿದೆ. ಜನರು ಕೂಡ ಭೀತಿಯನ್ನು ಮರೆತು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗ್ತಾ ಇದ್ದಾರೆ.